ಕಲಿಯುಗದ ಪ್ರತ್ಯಕ್ಷ ದೈವ ನಮ್ಮ ತಿರುಪತಿ ತಿಮ್ಮಪ್ಪ. ತಿರುಪತಿ ತಿಮ್ಮಪ್ಪ ಕಲಿಯುಗದ ಅಂತ್ಯದವರೆಗೂ ಇಲ್ಲಿ ನೆಲೆಸಿರುತ್ತಾರಂತೆ. ಕಲ್ಲಿನ ವಿಗ್ರಹದ ರೂಪದಲ್ಲಿ ಜೀವಂತವಾಗಿರುವ ದೇವರು ಅಂದರೆ ಅದು ನಮ್ಮ ತಿರುಪತಿ ತಿಮ್ಮಪ್ಪ. ಕಲಿಯುಗದ ಕಷ್ಟಗಳಿಂದ ಮಾನವ ಕುಲವನ್ನು ರಕ್ಷಿಸಲು ಭೂಮಿಗೆ ಇಳಿದು ಬಂದ ದೇವರು ಅಂದರೆ ಅದು ನಮ್ಮ ತಿರುಪತಿ ತಿಮ್ಮಪ್ಪ. ತಿರುಪತಿಗೆ ಮನೆ ದೇವರಾಗಿ ಅಥವಾ ಸ್ವಾಮಿಯ ಪೂಜೆಗಾಗಿ, ಸ್ವಾಮಿ ದರ್ಶನಕ್ಕಾಗಿ ಯಾರೆಲ್ಲ ಮೊದಲ ಬಾರಿಗೆ ಹೋಗ್ತಿರ್ತಾರೋ ಪ್ರತಿಯೊಬ್ಬರಿಗೂ ಒಂದಲ್ಲ ಒಂದು ರೀತಿ ಕನ್ಫ್ಯೂಷನ್ ಇದ್ದೇ ಇರ್ತದೆ. ಯಾವ ರೀತಿಯಾಗಿ ನಾವು ಹೋಗಿ ದೇವಸ್ಥಾನವನ್ನು ತಲುಪಬೇಕು, ಹಾಗೆ ಅಲ್ಲಿ ಹೇಗೆ ನಾವು ಟೋಕನನ್ನು ತೆಗಿಬೇಕು, ರೂಮನ್ನು ಹೇಗೆ ತೆಗಿಬೇಕು, ಪ್ರತಿಯೊಂದನ್ನು ಯಾವ ರೀತಿಯಾಗಿ ನಾವು ದರ್ಶನವನ್ನು ಮಾಡಬೇಕು ಅನ್ನೋದು ಪ್ರತಿಯೊಬ್ಬರಿಗೂ ಒಂದಲ್ಲ ಒಂದು ಗೊಂದಲ ಇದ್ದೇ ಇರ್ತದೆ ಸ್ನೇಹಿತರೆ. ಈ ವಿಡಿಯೋ ಮೂಲಕ ನಾವು ಪ್ರತಿಯೊಂದನ್ನು ಡೀಟೇಲ್ ಆಗಿ ತಿಳ್ಕೊಳ್ತಾ ಹೋಗೋಣ. ನಾನು ಕಳೆದ ವಾರ ನಾವು ಮನೆ ದೇವರಾಗಿರೋದ್ರಿಂದ ನಾವು ತಿರುಪತಿಗೆ ಹೋಗಿದ್ದು, ನಾವು ಯಾವ ರೀತಿಯಾಗಿ ದರ್ಶನ ಮಾಡಿದೋ, ನಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು, ನಮ್ಮ ಅನುಭವ ಹೇಗಿತ್ತು ಅಂತ ಈ ವಿಡಿಯೋ ಮೂಲಕ ತಿಳ್ಕೊಳ್ತಾ ಹೋಗೋಣ. ವಿಡಿಯೋನ ಸ್ಕಿಪ್ ಮಾಡಬೇಡಿ, ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಬೆಂಗಳೂರಿಂದ ತಿರುಪತಿಗೆ ತಲುಪೋದಕ್ಕೆ ನಮಗೆ ಬಸ್ಸಿನ ವ್ಯವಸ್ಥೆ ಇದೆ. ಹಾಗೆ KSRTC ಬಸ್ಸುಗಳು ಕೂಡ ಹೋಗ್ತವೆ, ಹಾಗೆ ಆಂಧ್ರ ಪ್ರದೇಶದ ಬಸ್ಸುಗಳು ಕೂಡ ಹೋಗ್ತವೆ. ಮತ್ತು ಟ್ರೈನಲ್ಲಿ ಹೋಗೋದು ತುಂಬ ಚೆನ್ನಾಗಿರ್ತದೆ ಸ್ನೇಹಿತರೆ. ಕಡಿಮೆ ದುಡ್ಡು ಇರ್ತದೆ, ಹಾಗೆ ಟ್ರಾವೆಲ್ ಕೂಡ ಮಾಡೋದಕ್ಕೆ ನಮಗೆ ತುಂಬ ಸುಲಭವಾಗಿರ್ತದೆ. ನಮಗೆ ಕ್ಯಾರ್ಪುರಮಿಂದ 7 ಗಂಟೆ 50 ನಿಮಿಷಕ್ಕೆ ನಮಗೆ ಟ್ರೈನ್ ಇತ್ತು. ನಾವು ಟ್ರೈನಿಂದ ಹೋಗಿ ನಾವು ತಿರುಪತಿಗೆ ತಲುಪೋದು. ಬೆಂಗಳೂರಿಂದ ತಿರುಪತಿಗೆ ತಲುಪಿದಾಗ ಮಧ್ಯಾಹ್ನ 1:30ರಿಂದ 2 ಗಂಟೆ ಆಗಿತ್ತು ಸ್ನೇಹಿತರೆ. ಇಲ್ಲಿ ತಿರುಪತಿಗೆ ಹೋದಾಗ ನಾನಾ ರೀತಿಯಲ್ಲಿ ನಾವು ದರ್ಶನವನ್ನು ಮಾಡ್ಬೋದು. ಒಂದು VIP ದರ್ಶನ ಎಲ್ಲರಿಗೂ ಸಿಗೋದಿಲ್ಲ. ಅದು ಇನ್ನು 300 ರೂಪಾಯಿ ಟಿಕೆಟು, ಅದು 3 ತಿಂಗಳು ಮುಂಚೆನೇ ಆನ್ಲೈನ್ ಬುಕ್ಕಿಂಗಲ್ಲಿ ಮಾಡ್ಕೊಂಡು ಬಂದಿರೋ ಅಂಥವರಿಗೆ 2 ರಿಂದ 3 ಗಂಟೆ ಒಳಗಡೆ ಅವರಿಗೆ ದರ್ಶನ ಆಗುತ್ತೆ. ಅದು ಭಕ್ತಾದಿಗಳ ಸಂಖ್ಯೆ ಎಷ್ಟಿದೆ ಅಂತ ನೋಡ್ಕೊಂಡ್ರ ಮೇಲೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಏಪ್ರಿಲ್ ಮೇ ತಿಂಗಳಲ್ಲಿ ಅತಿ ಹೆಚ್ಚು ಭಕ್ತಾದಿಗಳು ಬರುವಂಥ ತಿಂಗಳಾಗಿರ್ತದೆ. ಈ ತಿಂಗಳಲ್ಲಿ ಮಕ್ಕಳುಗಳು ರಜೆ ಇರೋದ್ರಿಂದ, ಹಾಗೆ ರಿಸಲ್ಟಲ್ಲಿ ಅದೇ ತಿಂಗಳಲ್ಲಿ ಬರೋದ್ರಿಂದ ಎಲ್ಲ ಭಕ್ತಾದಿಗಳು ಅರ್ಕೆ ಮಾಡ್ಕೊಂಡಿರೋವಂಥವ್ರು, ಹಾಗೆ ಮನೆ ದೇವರಾಗಿರುವಂಥವ್ರು ಮಕ್ಕಳಿಗೆ ದರ್ಶನ ಮಾಡ್ಕೊಂಡು ಸ್ಕೂಲ್ ಸ್ಟಾರ್ಟ್ ಆಗೋಷ್ಟೊಳಗಡೆ ಬಂದುಬಿಡೋಣ ಅಂತೇಳಿ ತುಂಬ ಜನ ನೀವು ನೋಡ್ತಾ ಇರ್ಬೋದು. ಈ ತಿಂಗಳು ಅದು ಮೇ ಎಂಡಲ್ಲಿ ನಾವು ಹೋಗಿದ್ದು, ಸಿಕ್ಕಾಬಟ್ಟೆ ಜನಗಳಿದ್ರು. ಇನ್ನು ನಾವು ಫ್ರೀ ಟೋಕನನ್ನು ನಮಗೆ ಸಿಕ್ಕಿದ್ರೆ ಫ್ರೀ ಟೋಕನಲ್ಲಿ 4 ರಿಂದ 5 ಗಂಟೆ ಅಥವಾ 5 ರಿಂದ 6 ಗಂಟೆವರೆಗೂ ನಮಗೆ ದರ್ಶನ ಸಿಕ್ಬಿಡ್ತದೆ. ಹಾಗೆ ನಾವು ಫ್ರೀ ದರ್ಶನ ಸರ್ವದರ್ಶನಕ್ಕೆ ನಾವೇನಾದರೂ ಹೋದರೆ, ಅದರಲ್ಲೂ ಏಪ್ರಿಲ್ ಮೇ ತಿಂಗಳಲ್ಲಿ ಏನಾದರೂ ನಾವು ಹೋಯ್ತು ಅಂತ ಅಂದರೆ ಸುಮಾರು 1.5 ದಿನದಿಂದ 2 ದಿನನಾದರೂ ಆಗ್ಬೋದು. ಇನ್ನು ಈ ಏಪ್ರಿಲ್ ಮೇ ತಿಂಗಳ ಬಿಟ್ಟು ಬೇರೆ ದಿನಗಳಲ್ಲಿ ನಾವು ಏನಾದರೂ ದರ್ಶನ ಮಾಡ್ತೀವಿ ಫ್ರೀ ದರ್ಶನ ಅಂದರೆ 24 ಗಂಟೆ ಅಂತೂ ಗ್ಯಾರಂಟಿ ಆಗೇ ಆಗುತ್ತೆ. ನಾವು ತಿರುಪತಿಗೆ ಟ್ರೈನಿಂದ ಮಧ್ಯಾಹ್ನ ಬಂದ ಮೇಲೆ ನೀವಿಲ್ಲಿ ನೋಡ್ತಾ ಇರ್ಬೋದು ವಿಷ್ಣು ಭವನ ಅಂತ ಇದೆ. ಈ ವಿಷ್ಣು ಭವನದಲ್ಲಿ ಫ್ರೀ ಟೋಕನನ್ನು ಕೊಡಲಾಗುತ್ತೆ. ಈಗ ಫ್ರೀ ಟೋಕನನ್ನು ಕಳೆದ ವರ್ಷ ಅಂದರೆ ಇತ್ತೀಚಿನ ದಿನಗಳಲ್ಲಿ ಈ ಬದಲಾವಣೆ ಮಾಡಿದ್ದಾರೆ ಟೈಮಿಂಗ್ಸ್ನ. ಅಂದರೆ ಮುಂಚೆ ರಾತ್ರಿ 9:30ಯಿಂದ ಸ್ಟಾರ್ಟ್ ಮಾಡ್ತಾಯಿದ್ರು ಕೊಡೋದಕ್ಕೆ ಫ್ರೀ ಟೋಕನ, ಆದರೆ ಇವಾಗ ರಾತ್ರಿ 12:00ವರೆಗೆ ನಮಗೆ ಸಿಕ್ಕಿದ್ದು. ಅಂದರೆ ನಾವು 5 ಗಂಟೆಗೆ ಹೋಗಿ ನಿಂತ್ಕೊಂಡಿದ್ದು ಟೋಕನ್ಗೋಸ್ಕರ, ಫ್ರೀ ಟೋಕನ್ಗೋಸ್ಕರ. ನಮಗೆ ಸಿಕ್ಕಿದ್ದು ರಾತ್ರಿ 12:00ವರೆಗೆ ಸಿಕ್ತು. ಮತ್ತು ನೀವಿಲ್ಲಿ ನೋಡ್ತಾ ಇರ್ಬೋದು ಶ್ರೀನಿವಾಸ ಕಾಂಪ್ಲೆಕ್ಸ್ ಇದೆಯಲ್ಲ, ಇಲ್ಲಿಯೂ ಕೂಡ ಫ್ರೀ ಟೋಕನ್ ಸಿಗುತ್ತೆ. ಇದು ಬಸ್ ಸ್ಟ್ಯಾಂಡ್ ಪಕ್ಕದಲ್ಲಿ ಇರುವಂಥದ್ದು. ಮುಂಚೆ ನೀವು ನೋಡಿದಂಥದ್ದು ವಿಷ್ಣು ಭವನ ಇರುವಂಥದ್ದು ರೈಲ್ವೆ ಸ್ಟೇಷನ್ ಪಕ್ಕದಲ್ಲಿ ಇರುವಂಥದ್ದು. ಇದು ಶ್ರೀನಿವಾಸ ಕಾಂಪ್ಲೆಕ್ಸ್ ಇರುವಂಥದ್ದು ಬಸ್ ಸ್ಟ್ಯಾಂಡ್ ಪಕ್ಕದಲ್ಲಿ ಇರುವಂಥದ್ದು. ಇಲ್ಲಿ ಅನ್ನಪ್ರಸಾದ ಕೂಡ ಸಿಗುತ್ತೆ, ನೀವು ಅನ್ನಪ್ರಸಾದ ಕೂಡ ನೀವು ಮಾಡ್ಕೋಬೋದು. ಹಾಗೆ ಇಲ್ಲಿ ಫ್ರೀ ಲಾಕರ್ ಕೂಡ ಇರ್ತದೆ. ಈಗ ರಜಾ ದಿನಗಳಲ್ಲಿ ಇರೋದ್ರಿಂದ ಫ್ರೀ ಲಾಕರ್ಗೂ ಕೂಡ ತುಂಬಾ ಕ್ಯೂ ಇತ್ತು. ಸುಮಾರು ಕೀಗೆಗೋಸ್ಕರನೇ 4 ರಿಂದ 5 ಗಂಟೆ ಕ್ಯೂನಲ್ಲಿ ನಿಂತು ಕಾಯ್ದು ನಾವು ಕೀನ ತೊಗೊಂಡು ನಾವು ಲಗೇಜನ್ನು ಸೇಫ್ಟಿ ಮಾಡ್ಕೋಬೋದು. ಅಲ್ಲಿನೇ ಸ್ನಾನ ಮಾಡೋದಕ್ಕೆ ಮಲ್ಕೋದಕ್ಕೆ ಎಲ್ಲ ಜಾಗ ಇರುತ್ತೆ, ಹಾಗೆ ಅಲ್ಲಿನೇ ನೀವು ಮಲ್ಕೋಬೋದು. ಈ ರೀತಿಯಾಗಿ ಅಲ್ಲೊಂದು ವ್ಯವಸ್ಥೆ ಇರುತ್ತೆ. ಫ್ರೀ ಲಾಕರ್ ಒಳಗಡೆ ನಮ್ಮ ಲಗೇಜ್ ಎಲ್ಲನೂ ಸೇಫ್ಟಿ ಮಾಡಿದ ಮೇಲೆ ನಮಗೆ ಫ್ರೀ ಟೋಕನ್ ತೊಗೊಳ್ಳೋದ್ರೊಳಗಡೆ ಸ್ವಲ್ಪ ಟೈಮ್ ಉಳಿದಿರ್ತದೆ. ಆವಾಗ ನಾವಿಲ್ಲಿ ಅಲುಮೇಲು ಮಂಗಾಪುರಕ್ಕೆ ಬಂದು ಅಮ್ಮನ ದರ್ಶನವನ್ನು ಮಾಡ್ಬೋದು. ಇವಾಗೆಲ್ಲ ಅಲ್ಲಿ 250 ರೂಪಾಯಿಗೆ ಶೇರ್ ಅಂತ ಮಾಡಿಕೊಂಡು ಅಲ್ಲೇ ತಿರುಪತಿಯಲ್ಲಿ ಇರುವಂತಹ ಕೆಲವೊಂದು ಜಾಗಗಳನ್ನ ಅಲ್ಲೇ ತೋರಿಸ್ತಾರೆ. ಇಲ್ಲ ಅದು ಯಾವುದೂ ಬೇಡ, ನಮಗೆ ಅಲುಮೇಲು ಮಂಗಾಪುರಕ್ಕೆ ಅಮ್ಮನ ದರ್ಶನವನ್ನೇ ಮಾಡಬೇಕು ಅನ್ನೋದಾದರೆ ನೀವು ಬಸ್ಸಲ್ಲಾದರೂ ಹೋಗ್ಬೋದು ಅಥವಾ ಆಟೋ ಮಾಡ್ಕೊಂಡಾದರೂ ಹೋಗ್ಬೋದು, ಹೋಗಿ ಅಮ್ಮನ ದರ್ಶನವನ್ನು ಮಾಡ್ಬೋದು. ಇದು ಸುಮಾರು ತಿರುಪತಿ
ತಿರುಪತಿಯಿಂದ ಅಂದರೆ ಬಸ್ ಸ್ಟ್ಯಾಂಡಿಂದ ನಿಮಗೆ ಒಂದು 6-7 ಕಿಲೋಮೀಟ್ರ್ ಆಗಿರ್ಬೋದು, ಅಥವಾ 10 ಕಿಲೋಮೀಟ್ರ್ ಒಳಗಡೆ ಅಂತೂ ಇರ್ತದೆ. ಇಲ್ಲಿ ಅಮ್ಮನ ದೇವಸ್ಥಾನದಲ್ಲೂ ಕೂಡ ನೀವು ಲಾಕರ್ ಇರ್ತದೆ. ನಿಮ್ಮ ಲಗೇಜು, ಫೋನು, ಮೊಬೈಲ್ ಎಲ್ಲ ಪ್ರತಿಯೊಂದೂ ಕೂಡ ನೀವಿಲ್ಲಿ ಇಟ್ಟು ಒಳಗಡೆ ಹೋಗಿ ಅಮ್ಮನ ದರ್ಶನ ಮಾಡ್ಬೋದು. ಇಲ್ಲಿ ಸುಮಾರು ಅಮ್ಮನ ದರ್ಶನ ಮಾಡೋದಕ್ಕೆ 2 ಅವರ್ ಅಂತೂ ಗ್ಯಾರಂಟಿ ಆಗುತ್ತೆ. ತುಂಬ ಭಕ್ತಾದಿಗಳಿದ್ರೆ 2 ಅವರ್ ಆಗುತ್ತೆ. ಇನ್ನು ಜಾಸ್ತಿ ಏನಾದರೂ ಕಮ್ಮಿ ಇತ್ತು ಅಂದರೆ 1 ಅವರ್ ಒಳಗಡೆ ಎಲ್ಲ ದರ್ಶನ ಆಗೋಗುತ್ತೆ. ಮೊದಲು ದೇವರ ದರ್ಶನ ಮಾಡೋದಕ್ಕಿಂತ ಮುಂಚೆ ಇಲ್ಲಿ ಅಲುಮೇಲು ಮಂಗಾಪುರಕ್ಕೆ ಬಂದು ಅಮ್ಮನವರ ದರ್ಶನವನ್ನು ಮಾಡಬೇಕು. ಯಾಕೆ ಅಂದರೆ ಶಕ್ತಿಯುತವಾದ ಸ್ಥಳಗಳಲ್ಲಿ, ಅಮ್ಮನ ದೇವಸ್ಥಾನಗಳಲ್ಲಿ ಅಲುಮೇಲು ಮಂಗಾಪುರ ಕೂಡ ಒಂದು. ಇದೇ ಪುಷ್ಕರಣಿಯಲ್ಲಿ ತಾಯಿ ಜಗನ್ಮಾತೆ ಪದ್ಮಾವತಿ ಜನಿಸಿತು. ಪದ್ಮಾವತಿ ದೇವಿಯು ಚಿನ್ನದ ಕಮಲವಾಗಿ ಹುಟ್ಟಿದಂತಹ ಈ ಸ್ಥಳ, ಇದನ್ನು ಪದ್ಮ ಸರೋವರ ಎಂಬ ಪವಿತ್ರ ಕೊಳದಲ್ಲಿ ತಾಯಿ ಜಗನ್ಮಾತೆ ಪದ್ಮಾವತಿ ಜನಿಸಿದ್ದು. ಪದ್ಮಾವತಿ ಅಮ್ಮನ ಆಶೀರ್ವಾದ ಪಡೆಯದೆ ಅಥವಾ ದರ್ಶನವನ್ನು ಪಡೆಯದೆ ನಾವು ತಿರುಮಲ ಯಾತ್ರೆಯನ್ನು ಸಂಪೂರ್ಣ ಆಗೋದಿಲ್ಲ ಅಂತ ಹೇಳ್ತಾರೆ ಸ್ನೇಹಿತರೆ. ಅದು ಅಪೂರ್ಣ ಆಗುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ನಾವು ವೆಂಕಟೇಶ್ವರ ದರ್ಶನವನ್ನು ಮಾಡುವ ಮುಂಚೆ ತಾಯಿ ಪದ್ಮಾವತಿ ಅಮ್ಮನ ದರ್ಶನವನ್ನು ಪಡಿಬೇಕು. ವೆಂಕಟೇಶ್ವರ ಸ್ವಾಮಿಯ ಅನುಗ್ರಹವನ್ನು ನಾವು ಪಡೆಯಲು ಅಥವಾ ತಿರುಪತಿ ಯಾತ್ರೆಯ ಪೂರ್ಣ ಫಲ ನಮಗೆ ದೊರಿಬೇಕು ಅಂತಂದರೆ ಮೊದಲು ಪದ್ಮಾವತಿ ಅಮ್ಮನವರ ದರ್ಶನವನ್ನು ಮಾಡಿ ನಂತರ ನಾವು ವೆಂಕಟೇಶ್ವರ ಸ್ವಾಮಿಯ ದರ್ಶನವನ್ನು ಮಾಡಬೇಕು. ಪದ್ಮಾವತಿ ಅಮ್ಮನ ದರ್ಶನ ಆದ ಮೇಲೆ ಇಲ್ಲಿ ನಾವು ಶ್ರೀನಿವಾಸ ಕಾಂಪ್ಲೆಕ್ಸಿಗೆ ಫ್ರೀ ಟೋಕನ್ಗೋಸ್ಕರ ಕಾಯ್ತಾ ಇದ್ದೀವಿ. ಸುಮಾರು ನಾವು ಒಂದು 5 ಗಂಟೆ 5:15ಗೆ ಈ ಜಾಗಕ್ಕೆ ಬಂದಿದ್ದು. ನಮಗೆ ಟೋಕನ್ ಸಿಕ್ಕಿದ್ದು 12:15. ನೀವು 8 ಗಂಟೆ 9 ಗಂಟೆ ಮೇಲೆ ಹೋದ್ರೂ ಸಿಗುತ್ತೆ. ಆದರೆ ಈ ಜನಗಳು ಏನು ಮಾಡ್ತಾರೆ, ಮುಂಚೆನೇ ನಮಗೆ ಟಿಕೆಟ್ ಸಿಗಲಿ, ಅಕಸ್ಮಾತ್ ಟಿಕೆಟ್ ಏನಾದರೂ ಸಿಕ್ಕಲಿಲ್ಲ ಅಂತ ಬೇಗನೆ ಹೋಗಿ ನಿಂತ್ಕೋತಾರೆ. ಅಲ್ಲಿ ಊಟದ ವ್ಯವಸ್ಥೆ ಇರೋದಿಲ್ಲ. ಹಾಗಾಗಿ ನೀವು ಊಟ ಎಲ್ಲ ಮಾಡಿ ಅಥವಾ ಏನಾದ್ರೂ ಊಟವನ್ನು ತಗೊಂಡು ಬ್ಯಾಗ್ ಒಳಗೆ ಇಟ್ಕೊಂಡು ಟೋಕನ್ಗಾಗಿ ನಿಂತ್ಕೊಳ್ಳಿ. ಅದರಲ್ಲೂ ಮಕ್ಕಳೇನಾದರೂ ಇತ್ತು ಅಂದರೆ ತುಂಬಾ ಕಷ್ಟ ಆಗುತ್ತೆ. ಹಾಗಾಗಿ ಊಟವನ್ನು ಮಾಡಿ ನಂತರ ನೀವು ಟೋಕನ್ಗೆ ನಿಂತ್ಕೊಳ್ಳಿ. ನಮಗೆ 12:15ಗೆ ಟೋಕನ್ ಸಿಕ್ಕಿದ್ದು ನೋಡ್ತಾ ಇರ್ಬೋದು. ನಾವು 24ನೇ ತಾರೀಕಲ್ಲಿ ಟೋಕನ್ ಕೊಟ್ಟಿರೋದು. ನಮಗೆ 25ನೇ ತಾರೀಕು ಮಧ್ಯಾಹ್ನ 1 ಗಂಟೆಗೆ ನಮಗೆ ದರ್ಶನಕ್ಕೆ ಟೋಕನ್ ಸಿಕ್ತು. ಅಂದರೆ 23ನೇ ತಾರೀಕಲ್ಲಿ ನಾವು ನಿಂತಿದ್ದು 24 ಇಲ್ಲ 25ಕ್ಕೆ ನಮಗೆ ಟೋಕನ್ ಸಿಕ್ತು. ಟೋಕನ್ ಸಿಕ್ಕಿದ ಮೇಲೆ ನಮಗೆ ಆಲ್ರೆಡಿ 2 ಗಂಟೆ ಆಗೋಗಿತ್ತು. ಸರಿ ಅಂತ ಹೇಳಿ ನಾವು ಅಲ್ಲೇ 1-1.5 ಗಂಟೆ ನಾವು ಅಲ್ಲೇ ಮಲಗಿದ್ದು. ಅಂದರೆ ಶ್ರೀನಿವಾಸ ಕಾಂಪ್ಲೆಕ್ಸ್ ಒಳಗಡೆ ಕೂತಿದ್ದು. ನಂತರ 3:15ಗೆ ಬಸ್ಸೆಲ್ಲ ಸ್ಟಾರ್ಟ್ ಆಗ್ತದೆ. ಆವಾಗ ಬಸ್ಸಲ್ಲಿ ಹತ್ತಿ ನಾವು ತಿರುಮಲಗೆ ಹೋದೋ. ಇಲ್ಲಿ ನೀವು ನೋಡ್ತಾ ಇರ್ಬೋದು CRO ಆಫೀಸ್ ಅಂತ ಇದೆ. ಅಂದರೆ ಬಾಲಾಜಿ ಬಸ್ ಸ್ಟ್ಯಾಂಡು, ಅಂದರೆ ಮೇಲ್ಗಡೆ ತಿರುಮಲ ಬೆಟ್ಟಕ್ಕೆ ನಾವು ಹೋದಾಗ ಅಲ್ಲಿ ಬಾಲಾಜಿ ಬಸ್ ಸ್ಟ್ಯಾಂಡ್ ಪಕ್ಕದಲ್ಲೇ CRO ಆಫೀಸ್ ಇದೆ. ಇಲ್ಲಿನೇ ನಮಗೆ ರೂಮ್ಗಳು ಸಿಗೋ ಅಂಥದ್ದು. ಇಲ್ಲಿ ನಮಗೆ ಬೇಗನೆ ಸಿಕ್ತು. ಯಾಕೆಂದರೆ ನಾವು ಬೇಗನೆ ಮೇಲ್ಗಡೆ ಹೋಗಿರೋದ್ರಿಂದ, ಅಂದರೆ 4:15ಗೆಲ್ಲ ಹೋಗಿ ಅಲ್ಲಿ ಕ್ಯೂ ನಿಂತ್ಕೊಂಡು ನಮಗೆ 1-1.5 ಗಂಟೆಗೆಲ್ಲ ರೂಮ್ ನಮಗೆ ಕೊಟ್ಬಿಟ್ರು. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಇಲ್ಲಿ ಡಿಸ್ಪ್ಲೇ ಆಗ್ತಾ ಇರ್ತೈತೆ. ಯಾವ ನಂಬರ್ ನಿಮಗೆ ಕೊಟ್ಟಿರ್ತಾರೋ ಆ ನಂಬರ್ ನಿಮಗೆ ಬಂದಾಗ ನಿಮ್ಮ ಮೊಬೈಲಿಗೆ ಮೆಸೇಜ್ ಬರುತ್ತೆ. ನೋಡಿ, ಅಂದರೆ ಈ ಕಾಂಪ್ಲೆಕ್ಸಲ್ಲಿ ನಿಮಗೆ ರೂಮ್ ಅಲರ್ಟ್ ಆಗಿದೆ ಅಂತ ಮೆಸೇಜ್ ಬರುತ್ತೆ. ₹100 ಪ್ಲಸ್ ₹500 ಕಟ್ಟಿಸ್ಕೊತಾರೆ. ನಾವು ಎಷ್ಟು ದಿನ ಇರ್ತೀವಿ ಅಲ್ಲಿ ನಮಗೆ ದರ್ಶನಕ್ಕೆ ಇರೋವಂಥದ್ದು ಟೋಕನ್ ಅವ್ರಿಗೆ ಗೊತ್ತಿರ್ತದೆ. ದರ್ಶನ ಆಗೋವರೆಗೂ ನಮಗೆ ಟೈಮಿಂಗ್ಸ್ ಕೊಟ್ಟಿರ್ತಾರೆ. ಆವಾಗ ಎಷ್ಟು ದಿನ ಆಗಿರ್ತದೆ ಅಷ್ಟು ದುಡ್ಡನ್ನ ಕಟ್ ಮಾಡಿಕೊಂಡು ಉಳಿದ ಅಮೌಂಟ್ನ ನಮ್ಮ ಅಕೌಂಟಿಗೆ ಕಳಿಸ್ತಾರೆ. ₹100ಗೆ ನೀವು ನೋಡ್ತಾ ಇರ್ಬೋದು ಈ ರೀತಿಯಾಗಿ ರೂಮ್ ಇರುತ್ತೆ. ವಿತ್ ಗೀಝರು ಕೂಡ ನಮಗೆ ಸಿಕ್ಕಿತ್ತು. ರೂಮ್ ಸಿಕ್ಕಿದ ಮೇಲೆ ನಾವು ಸ್ವಲ್ಪ ಹೊತ್ತು ರೆಸ್ಟ್ ತಗೊಂಡು ಆದರೆ ನೀವು ಈ ಪುಷ್ಕರಣಿಗೆ ಬಂದು ಸ್ನಾನವನ್ನು ಮಾಡಿ. ಯಾಕೆ ಅಂತ ಅಂದರೆ ಪಾಪಗಳನ್ನು ಕಳೆಯುವಂತಹ ಪುಣ್ಯ ಕ್ಷೇತ್ರದಲ್ಲಿ ಪುಣ್ಯವಾದ ಜಾಗ ಈ ಪುಷ್ಕರಣಿ. ಈ ಪುಷ್ಕರಣಿ ಏನು ನೀವು ನೋಡ್ತಾ ಇದ್ದೀರಿ, ಗಂಗಾ ನದಿಯಷ್ಟೇ ಪವಿತ್ರವಾದುದು. ಭಗವಾನ್ ವಿಷ್ಣು ಹಾಗೆ ಲಕ್ಷ್ಮೀ ದೇವತೆಗಳು ಈ ಕೊಳದಲ್ಲಿ ಸ್ನಾನ ಮಾಡಿದ್ರು ಅನ್ನೋ ನಂಬಿಕೆ ಇದೆ. ಹಾಗೆ ವೈಕುಂಠದಿಂದ ವೆಂಕಟೇಶ್ವರ ಸ್ವಾಮಿ ಭೂಮಿಗೆ ಇಳಿದು ಬಂದಾಗ ಈ ಪುಷ್ಕರಣಿಯಲ್ಲಿಯೇ ಇಳಿದ್ರು ಅನ್ನೋದು ಪುರಾಣಗಳು ಕೂಡ ಹೇಳ್ತವೆ. ವಾರಿಜೆ ನದಿ ಹಾಗೆ ಸರಸ್ವತಿ ನದಿ ವೈಕುಂಠದಲ್ಲಿ ಹರಿತಾ ಇರ್ತಾರೆ. ವೈಕುಂಠದಿಂದ ಸ್ವಾಮಿ ವಿಷ್ಣು ಈ ಭೂಮಿಗೆ ಇಳಿದು ಬಂದಾಗ ವಿಷ್ಣು ಜೊತೆಗೆ ವಾರಿಜೆ ಹಾಗೆ ಸರಸ್ವತಿ ನದಿಯು ಭೂಸ್ವಯಂವಾಗಿ ಈ ಪುಷ್ಕರಣಿಯಲ್ಲಿ ನೆಲೆಸಿದ್ರಂತೆ. ಪುಷ್ಕರಣಿಯಲ್ಲಿ ನಾವು ಸ್ನಾನ ಮಾಡೋದ್ರಿಂದ ಭಕ್ತರ ಪಾಪಗಳು ನಾಶವಾಗುತ್ತಂತೆ, ಹಾಗೆ ನಮಗೆ ಮೋಕ್ಷ ಪ್ರಾಪ್ತಿಯಾಗುತ್ತದಂತೆ. ಅಷ್ಟ ದಿಕ್ಪಾಲಕರು ನೆಲೆಸಿರುವಂತಹ ಈ ಪುಷ್ಕರಣಿಯಲ್ಲಿ ನಾವೇನಾದರೂ ಸ್ನಾನ ಮಾಡಿದರೆ ಅಕಾಲ ಮೃತ್ಯುವಿಂದ ದೂರವಾಗುತ್ತಂತೆ. ಹಾಗೆ ಅನಾರೋಗ್ಯ ಏನೇ ಸಮಸ್ಯೆ, ನಮ್ಮ ಆರೋಗ್ಯದ ಸಮಸ್ಯೆ ಇದ್ರೂ ಕೂಡ ಅದು ದೂರವಾಗುತ್ತದಂತೆ.
ಪುಷ್ಕರಣಿಯ ಪಕ್ಕದಲ್ಲಿ ನೀವು ಸ್ನಾನವನ್ನು ಮಾಡಿ ಅಲ್ಲೇ ಬಟ್ಟೆ ಎಲ್ಲ ಬದಲಾಯಿಸೋದಕ್ಕೆ ಜಾಗ ಇರುತ್ತೆ. ಅದರ ಪುಷ್ಕರಣಿಯ ಪಕ್ಕದಲ್ಲೇ ಇಲ್ಲಿ ವರಹಸ್ವಾಮಿ ದೇವಸ್ಥಾನ ಇದೆ. ಇಲ್ಲಿ ನಾವು ದರ್ಶನವನ್ನು ಮಾಡಲೇಬೇಕು. ಮೊದಲಿಗೆ ಅಮ್ಮನವರ ಪದ್ಮಾವತಿ ಅಮ್ಮನವರ ದರ್ಶನ ಆಗಿ ನಂತರ ಇಲ್ಲಿ ಕಲ್ಯಾಣಿಗೆ ಬಂದು ನಾವು ಸ್ನಾನವನ್ನು ಮಾಡಿ ನಂತರ ವರಹಸ್ವಾಮಿಯನ್ನು ನಾವು ದರ್ಶನವನ್ನು ಮಾಡಬೇಕಂತೆ. ಯಾಕೆ ಅಂದರೆ ಈ ಜಾಗ ಮೊದಲಿಗೆ ವರಹಸ್ವಾಮಿಯ ಜಾಗವಾಗಿರುತ್ತಂತೆ. ಈ ತಿರುಮಲ ಬೆಟ್ಟವನ್ನು ಆದಿ ವರಹ ಕ್ಷೇತ್ರ ಅಂತ ಕರೆಯಲಾಗ್ತಿತ್ತು. ಅಂದರೆ ವಿಷ್ಣುವಿನ 3ನೇ ಅವತಾರ ವರಹಸ್ವಾಮಿ ಆದ್ರೂ ಕೂಡ 7 ಬೆಟ್ಟಗಳ ಮೂಲ ಒಡೆಯ ವರಹಸ್ವಾಮಿ ಆಗಿದ್ರಂತೆ. ಸ್ವಾಮಿ ವೆಂಕಟೇಶ್ವರ ಸ್ವಾಮಿ ಈ ಜಾಗಕ್ಕೆ ಬಂದು ನೆಲೆಸಲು ವರಹಸ್ವಾಮಿಯೇ ಮೊದಲು ಈ ಜಾಗವನ್ನು ನೀಡಿದ್ರಂತೆ. ಆ ಕೃತಜ್ಞತಾ ಪೂರ್ವಕವಾಗಿ ಇವತ್ತಿಗೂ ಕೂಡ ತಿರುಪತಿ ತಿಮ್ಮಪ್ಪನ ದರ್ಶನಕ್ಕೆ ಹೋಗುವ ಮೊದಲು ಪ್ರಥಮ ದರ್ಶನ ಭೂಹರಹ ಸ್ವಾಮಿಗೆ ಆಗಬೇಕಂತೆ. ಹಾಗೆ ಮೊದಲ ಪೂಜೆಯೂ ಕೂಡ ಭೂಹರಹ ಸ್ವಾಮಿಗೆ ಆಗುತ್ತದಂತೆ. ವರಹಸ್ವಾಮಿಗೆ ಏನಿಲ್ಲಿ ನಮಗೆ ಟೋಕನ್ ಏನು ಇರೋದಿಲ್ಲ. ನಾವು ಆರಾಮಾಗಿ ದರ್ಶನವನ್ನು ಮಾಡ್ಬೋದು. ನಾವು ಬೆಳಿಗ್ಗೆನೇ ಹೋದರೆ ಬೇಗ ದರ್ಶನ ಆಗುತ್ತೆ. ಏನಾದರೂ ಸ್ವಲ್ಪ 9-10 ಗಂಟೆ ಮೇಲೆ ಹೋದರೆ ಒಂದು ಗಂಟೆ ಅಥವಾ 1/4 ಗಂಟೆ ನಮಗೆ ಬೇಗ ದರ್ಶನ ಆಗಿಬಿಡುತ್ತೆ. ವೆಂಕಟೇಶ್ವರ ಸ್ವಾಮಿಯ ದರ್ಶನದ ಮುಂಚೆ ನಾವು ವರಹಸ್ವಾಮಿಯ ದರ್ಶನವನ್ನು ನಾವು ಪಡೀಲಿಲ್ಲ ಅಂತ ಅಂದರೆ ನಾವು ಕೈಗೊಂಡಂತಹ ತಿರುಪತಿಯ ತೀರ್ಥಯಾತ್ರೆ ಅಪೂರ್ಣ ಅಂತ ಪರಿಗಣಿಸಲಾಗುತ್ತೆ ಸ್ನೇಹಿತರೆ. ಹಾಗಾಗಿ ನಾವು ವೆಂಕಟೇಶ್ವರ ಸ್ವಾಮಿಯ ದೇವರ ದರ್ಶನದ ಮುಂಚೆ ವರಹಸ್ವಾಮಿಯ ದರ್ಶನವನ್ನು ಪಡೆಯೋದ್ರಿಂದ ನಮ್ಮ ತೀರ್ಥಯಾತ್ರೆ ಪೂರ್ಣಗೊಳಿಸುತ್ತದೆ. ಹಾಗೆ ಪೂರ್ಣ ಫಲ ನಮಗೆ ಸಿಗುತ್ತೆ. ವರಹಸ್ವಾಮಿ ದರ್ಶನ ಆದಮೇಲೆ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ನಮ್ಮ ತಿರುಪತಿ ತಿಮ್ಮಪ್ಪನ ದರ್ಶನವನ್ನು ಮಾಡೋದಕ್ಕೆ ಅಂತ ನಾವು ಸುಮಾರು ನಾವು ಹೋದಾಗ 1-1:30 ಮಧ್ಯಾಹ್ನ ಆಗಿತ್ತು. ನೀವು ಟೋಕನ್ ಕೊಟ್ಟಿರೋದು ಅವರು ಟೈಮಿಂಗ್ಸ್ ನೋಡೋದಿಲ್ಲ ಸ್ನೇಹಿತರೆ. ಅವರು ನೋಡೋದು ಡೇಟ್ ಅಷ್ಟೇ. ಇವನಿಗೆ 25ನೇ ತಾರೀಕಿಗೆ ಕೊಟ್ಟಿದ್ದಾರೆ ಅಂದರೆ 25ನೇ ತಾರೀಕು ಒಳಗಡೆ ಯಾವಾಗಾದರೂ ನೀವು ದರ್ಶನ ಮಾಡಿಬಿಡ್ಬೋದು. ನಾವು 1 ಗಂಟೆ ಅಂದರೆ 1 ಗಂಟೆಗೆ ಹೋಗಬೇಕಾದ ಅವಶ್ಯಕತೆ ಇರೋದಿಲ್ಲ. ನೀವು ಬೆಳಗ್ಗೆ 9 ಗಂಟೆ 10 ಗಂಟೆ 11 ಗಂಟೆ ಯಾವಾಗಾದರೂ ಹೋದ್ರೂ ನೀವು ಬೇಗ ದರ್ಶನ ಮಾಡಿ ಮುಗಿಸ್ಕೊಂಡು ಬರ್ಬೋದು. ನಮಗೆ ಸುಮಾರು 5ರಿಂದ 6 ಗಂಟೆ ನಮಗೆ ದರ್ಶನ ಮಾಡೋದಕ್ಕೆ ನಮಗೆ ಟೈಮು ತಗೊಂತು. ಅಂದರೆ 1:30ಗೆ ನಾವು ಹೋಗಿದ್ದಕ್ಕೆ 7:30-8 ಗಂಟೆಗೆ ನಾವು ಆಚೆ ಬಂದು ಸುಮಾರು 5ರಿಂದ 6 ಗಂಟೆ ಆಯಿತು. ಎಷ್ಟೇ ಕಾಯ್ದ್ರೂ ಕೂಡ ಆ ಸ್ವಾಮಿಯ ದರ್ಶನ ಮಾಡಿ ನಾವು ಆಚೆ ಬಂದಾಗ ಆಗೋ ಸಂತೋಷ ಇದೆಯಲ್ಲ, ಅದನ್ನು ಹೇಳ್ಕೊಳಕ್ಕಾಗ್ದಲೇ ಇರುವಂತಹ ಅನುಭವ. ನಾವು ಟೋಕನ್ಗಾಗಲಿ ಅಥವಾ ನಾವು ದೇವ್ರ ದರ್ಶನಕ್ಕಾಗಲಿ ಸುಮಾರು ಹೊತ್ತು ಕಾಯ್ದುಬಿಟ್ಟಿರ್ತೀವಿ. ಅಲ್ಲಿ 6 ಗಂಟೆ 7 ಗಂಟೆ ಕಾಯ್ದೋ, ಇಲ್ಲಿ ದರ್ಶನಕ್ಕಾಗಿ ನಾವು ಸುಮಾರು 6 ಗಂಟೆ ಕಾಯ್ದೋ. ಈ 12 ಗಂಟೆ ನಾವು ಕಾಯ್ದಾಗ ಏನು ಅನ್ನಿಸ್ತದೆ ಅಂದರೆ ಪ್ರತಿ ಸಲ ನಾನು ಅನ್ಕೊತೀನಿ, ಅಪ್ಪ ನೆಕ್ಸ್ಟ್ ಟೈಮಿಗೆ ಮಕ್ಳನ್ನ ಕರ್ಕೊಂಡು ಬರೋದೇ ಬೇಡ, ಎಷ್ಟು ಹಿಂಸೆ ಆಗುತ್ತೆ ಅನಿಸ್ತದೆ. ಆದರೆ ದೇವರ ದರ್ಶನ ಆಗಿ ನಾವು ಆಚೆ ಬಂದಾಗ ಆಗೋ ಸಂತೋಷ ಇದೆಯಲ್ಲ, ಅದನ್ನು ಹೇಳ್ಕೊಳಕ್ಕಾಗಲ್ಲ. ದೇವರ ದರ್ಶನ ಆಗುವಾಗ ನಮ್ಮ ಕಣ್ಣಲ್ಲಿ ನಮಗೆ ಗೊತ್ತಿಲ್ಲದಂಗೆ ನಮ್ಮ ಕಣ್ಣಲ್ಲಿ ನೀರು ಬಂದುಬಿಡುತ್ತೆ. ನಾವು ಅಷ್ಟು ಪರವಶ ಆಗಿಬಿಡ್ತೀವಿ. ಹಾಗೆ ಪ್ರತಿಯೊಬ್ಬರು ಒಂದು ಮುಖದಲ್ಲಿ ಅಷ್ಟು ನಗು ಇರ್ತದೆ. ಎಷ್ಟು ಕ್ಯೂನಲ್ಲಿ ನಿಂತು ನಾವು ಬೇಸರ ಪಟ್ಕೊಂಡು ದೇವರ ದರ್ಶನ ಮಾಡ್ತೀವೋ, ಆ ದರ್ಶನ ಆಗಿ ನಾವು ಆಚೆ ಬರುವಾಗ ನಿಜವಾಗ್ಲೂ ಒಂದು ಅದ್ಭುತವಾದ ಒಂದು ಅನುಭವನ ಪಡ್ಕೊಂಡು ನಾವು ಆಚೆಗೆ ಬರ್ತೀವಿ. ನಿಜವಾಗ್ಲೂ ಏನೋ ಒಂದು ಆ ಶಕ್ತಿ ಇದೆ ನಮ್ಮ ತಿರುಪತಿ ತಿಮ್ಮಪ್ಪನಲ್ಲಿ. ಪ್ರತಿಯೊಬ್ಬರಿಗೂ ಈ ಅನುಭವ ಆಗೇ ಆಗಿರ್ತದೆ. ನಾವು ಕ್ಯೂನಲ್ಲಿ ನಿಂತಾಗ ತುಂಬ ಮನಸ್ಸಿಗೆ ಬೇಸರ ಆಗಿಬಿಡ್ತದೆ. ಅದೇ ನಾವು ದೇವರ ದರ್ಶನವನ್ನು ಮಾಡಿದಾಗ ನಮ್ಮ ಮನಸ್ಸಿಗೆ ಏನೋ ಒಂದು ಖುಷಿ ಸಂತೋಷ ಸಿಗುತ್ತೆ. ಈ ಅನುಭವ ಪ್ರತಿಯೊಬ್ಬರು ಭಕ್ತಾದಿಗಳಿಗೂ ಕೂಡ ಆಗಿರ್ತದೆ. ದೇವರ ದರ್ಶನಕ್ಕೆ ನಾವು ಹೋದಾಗ ನಾವು ಆ ಗರ್ಭಗುಡಿಯಲ್ಲಿ ಒಂದು ಹೆಚ್ಚು ಕಡಿಮೆ 3 ಬಾಗಿಲಿಂದ ಆಚೆಗೆ ನಾವು ದೇವರನ್ನು ನೋಡ್ತೀವಿ. ಫುಲ್ಲು ಕತ್ತಲೆ ಇರ್ತದೆ. ಬೆಳಕು ಒಂದೇ ಒಂದು ಬೆಳಕುಗಳು ಮಾತ್ರ, ಅಂದರೆ ದೀಪದ ಬೆಳಕಿನಲ್ಲಿ ನಾವು ಸ್ವಾಮಿಯನ್ನು ನೋಡ್ತಾ ಇರ್ತೀವಿ. ನಾವು ಹೋಗಿದ್ದು ಸಂಜೆ ಟೈಮ್ ಆಗಿರೋದ್ರಿಂದ ಮಹಾಮಂಗಳಾರತಿ ನಡೀತಾ ಇತ್ತು. ನಿಜವಾಗ್ಲೂ ಅದ್ಭುತವಾಗಿ ಸ್ವಾಮಿಯ ದರ್ಶನ ಆಯಿತು ನಮಗೆ. ಕಲಿಯುಗದ ಪ್ರತ್ಯಕ್ಷ ದೇವ ಇಲ್ಲಿ ನಮ್ಮ ತಿರುಪತಿ ತಿಮ್ಮಪ್ಪ. ಈ ಕಲಿಯುಗದ ಅಂತ್ಯದವರೆಗೂ ಸ್ವಾಮಿ ಇಲ್ಲೇ ನೆಲೆಸಿರ್ತಾರಂತೆ. ಇದು ಯಾರು ಶಿಲ್ಪಿಗಳು ಕೆತ್ತನೆ ಮಾಡಿದಂಥ ವಿಗ್ರಹ ಇಲ್ಲ, ಮಹಾವಿಷ್ಣುವೇ ಸ್ವಯಂಭುವಾಗಿ ಈ ಜಾಗದಲ್ಲಿ ನೆಲೆ ನಿಂತಿದ್ದು. ಹಾಗಾಗಿ ಆ ಸ್ವಾಮಿಯನ್ನು ನಾವು ನೋಡಿದಾಗ ನಮ್ಮ ಕಣ್ಣಲ್ಲಿ ನಮಗೆ ಗೊತ್ತಿಲ್ಲದಲೇ ಇರೋ ರೀತಿಯಾಗಿ ಕಣ್ಣೀರು ಬರುತ್ತೆ. ಹಾಗೆ ನಮಗೆ ಏನು ರೋಮಾಂಚನ ಆಗುತ್ತೋ, ನಿಜವಾಗ್ಲೂ ಅದೊಂದು ದೇವರಲ್ಲಿ ಒಂದು ಪವರ್, ಒಂದು ಶಕ್ತಿ ಇದು ಖಂಡಿತ ಇದ್ದೇ ಇರುತ್ತೆ. ಇನ್ನು ನಾವು ದೇವರ ದರ್ಶನಕ್ಕೆ ಹೋಗುವಾಗ ನಾವು ತಲೆಗೆ ಹೂವು ಮುಡಿಯುವಂತಿಲ್ಲ. ಹೂವು ಮುಡಿದ್ರೂ ಕೂಡ ಅಲ್ಲಿ ತೆಗೆಸ್ತಾರೆ. ಹಾಗೆ ಸ್ಮಾರ್ಟ್ ವಾಚನ್ನು ನಾವು ಬಳಸೋವಂತಿಲ್ಲ. ಹಾಗೆ ನಾವು ಮೊಬೈಲನ್ನು ಯಾವುದೇ ಒಂದು ಮೊಬೈಲ್ ಆಗಲಿ ಏನೂ ಕೂಡ ನಾವು ಒಳಗಡೆ ತೊಗೊಂಡು ಹೋಗುವಂತಿಲ್ಲ.
ದೇವರ ದರ್ಶನಕ್ಕೆ ಹೋಗುವಾಗ ಟ್ರೆಡಿಷನಲ್ ಡ್ರೆಸ್ಸು ಕಡ್ಡಾಯವಾಗಿರುತ್ತೆ ಸ್ನೇಹಿತರೆ. ಸ್ಯಾರಿಯನ್ನು ಹಾಕೊಂಡು ಹೋಗ್ತಾರೆ. ಹಾಗೆ ಚೂಡಿದಾರ್ ಏನಾದರೂ ಹಾಕಿದರೆ ವೇಲ್ ಕಡ್ಡಾಯ, ವೇಲ್ ಇಲ್ಲ ಅಂತಂದರೆ ಮತ್ತೆ ವಾಪಸ್ ರಿಟರ್ನ್ ಕಳಿಸ್ಬಿಡ್ತಾರೆ. ಹಾಗಾಗಿ ಚೂಡಿದಾರ್ ಹಾಕಿದರೆ ಅದ್ರ ಮೇಲೆ ತುಪ್ಪಟವನ್ನು ಹಾಕ್ಕೊಂಡೇ ನಾವು ದೇವರ ದರ್ಶನವನ್ನು ಮಾಡಬೇಕಾಗುತ್ತೆ. ಈ ದೇವಸ್ಥಾನವನ್ನು ಇನ್ನು 3ನೇ ಶತಮಾನದಲ್ಲಿ ಕಟ್ಟಿರುವಂತಹದ್ದು. ಹಾಗೆ ರಾಮಾನುಜಾಚಾರ್ಯರು 3 ಬಾರಿ ತಿರುಪತಿ ತಿಮ್ಮಪ್ಪನಿಗೆ ದರ್ಶನ ಮಾಡೋದಕ್ಕೆ ಬಂದಿದ್ರಂತೆ. ಹಾಗೆ ಈ ದೇವಸ್ಥಾನವನ್ನು ಕಟ್ಟೋದಕ್ಕೆ ಅವರ ಕೊಡುಗೆ ಅಪಾರವಾದದ್ದು ಅಂತಲೇ ಹೇಳ್ಬೋದು ಸ್ನೇಹಿತರೆ. 7 ಬೆಟ್ಟಗಳ ಒಡೆಯ ತಿರುಪತಿ ತಿಮ್ಮಪ್ಪ. ಹಾಗಾಗಿನೇ ಇಲ್ಲಿ ದೇವಸ್ಥಾನ ಇರುವಂಥದ್ದು 7ನೇ ಬೆಟ್ಟದಲ್ಲಿ ಕಲಿಯುಗದ ವೈಕುಂಠ ಅಂತಲೇ ಕರೆಯುವಂಥದ್ದು ಈ ದೇವಸ್ಥಾನವನ್ನು. ಸ್ವಾಮಿ ವೆಂಕಟೇಶ್ವರ ಸ್ವಾಮಿಯ ದರ್ಶನ ಆದ ನಂತರ ನೀವು ಲಡ್ಡು ಪ್ರಸಾದವನ್ನು ತೆಗೆದುಕೊಂಡು ಇಲ್ಲಿ ಬೇಡಿ ಆಂಜನೇಯ ಸ್ವಾಮಿ ಅಂದರೆ ವೆಂಕಟೇಶ್ವರ ಸ್ವಾಮಿಯ ದೇವಸ್ಥಾನದ ಮುಂಭಾಗದಲ್ಲಿ ಬೇಡಿ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ. ಈ ದೇವಸ್ಥಾನಕ್ಕೆ ಬಂದಮೇಲೆ ದೇವರ ದರ್ಶನ ಆದ ನಂತರ ನಾವು ಬೇಡಿ ಆಂಜನೇಯ ಸ್ವಾಮಿಯ ದರ್ಶನವನ್ನು ಪಡೆಯಬೇಕಾಗುತ್ತೆ. ಇನ್ನೊಂದು ವಿಶೇಷತೆ ಏನಂದರೆ ಹನುಮಂತನ ಕೈಗಳನ್ನು ಹಗ್ಗದಿಂದ ಅಥವಾ ಬೇಡಿಗಳಿಂದ ಇದನ್ನು ಕಟ್ಟಿದ್ದಾರೆ. ಹಾಗೆ ಅದೇ ರೀತಿಯಾಗಿ ಕೈ ಮುಕ್ಕೊಂಡು ನಿಂತಿರುವಂತೆ ಈ ಭಂಗಿಯಲ್ಲಿ ನಿಂತಿರುವಂಥ ಆಂಜನೇಯ. ಆದ್ದರಿಂದಲೇ ಸ್ವಾಮಿಯನ್ನು ಅಂದರೆ ಆಂಜನೇಯನನ್ನು ಬೇಡಿ ಆಂಜನೇಯ ಅಂತಾರೆ. ಅಂದರೆ ಅವರ ಕೈಗಳನ್ನು ಕಟ್ಟಿರುವ ರೀತಿಯಲ್ಲಿ ಇರೋದ್ರಿಂದನೇ ಬೇಡಿ ಆಂಜನೇಯ ಸ್ವಾಮಿ ಅಂತ ಕರೆಯಲಾಗುತ್ತೆ. ಆಂಜನೇಯ ಸ್ವಾಮಿಯ ತಾಯಿ ಅಂಜನಾದೇವಿ ತಿರುಮಲ ಬೆಟ್ಟವನ್ನು ಬಿಟ್ಟು ಹೋಗಿ ಬೇರೆ ಕಡೆ ಹೋಗೋದಕ್ಕೆ ಅವರು ತೀರ್ಮಾನ ಮಾಡಿದಾಗ ಬಾಲ ಆಂಜನೇಯನನ್ನು ಇದೇ ಜಾಗದಲ್ಲಿ ನೆಲೆಗೊಳ್ಳಿ ಅಂತ ಹೇಳಿ ಹಗ್ಗದಿಂದ ಕಟ್ಟಿದ್ರು ಅಂತ ಎಂದು ನಂಬಲಾಗುತ್ತೆ ಸ್ನೇಹಿತರೆ. ಆವಾಗಲಿಂದ ಇವತ್ತಿನವರೆಗೂ ಬೇಡಿ ಆಂಜನೇಯ ಅಂತಲೇ ನಂಬಲಾಗುತ್ತೆ. ದೇವಸ್ಥಾನದ ಮುಂಭಾಗದಲ್ಲಿ ಇರುವಂತಹ ಈ ಬೇಡಿ ಆಂಜನೇಯನಿಗೆ ಪ್ರತಿದಿನ ಅಪಾರವಾದ ತೆಂಗಿನಕಾಯನ್ನು ಒಡೆಯಲಾಗುತ್ತೆ. ಹಾಗೆ ಬಂದಾದ ಭಕ್ತಾದಿಗಳು ಅಂದರೆ ಯಾರು ಈ ಪಾದಯಾತ್ರೆ ಮಾಡ್ಕೊಂಡು ಬಂದಿರ್ತಾರೆ ಅಂದರೆ ಮೆಟ್ಲನ್ನು ಏರಿ ಬಂದಿರ್ತಾರೋ ಹಾಗೆ ವೆಹಿಕಲ್ಗಳನ್ನ ಮೇಲೆ ತಂದಿರ್ತಾರೋ ಅವರೆಲ್ಲ ತೆಂಗಿನಕಾಯಿನ ಒಡೆದು ಇಲ್ಲಿ ಪೂಜೆಯನ್ನು ಮಾಡಿ ಆಮೇಲೆ ನಂತರ ತಮ್ಮ ತೀರ್ಥಯಾತ್ರೆನ ಕೈಗೊಳ್ತಾರೆ. ಹಾಗೆ ಇಲ್ಲಿ ನೀವು ದೀಪಗಳನ್ನು ಕೂಡ ಹಚ್ಬೋದು. ಅಲ್ಲೇ ಪಕ್ಕದಲ್ಲೇ ದೀಪಗಳನ್ನು ಮಾರ್ತಾ ಇರ್ತಾರೆ. ನೀವು ದೀಪಗಳನ್ನು ತಗೋಬೋದು ಅಥವಾ ಕಾಯನ್ನು ತೆಗೆದು ಕಾಯನ್ನು ಕೂಡ ಹೊಡಿಬೋದು. ನಾನು ಕೂಡ ಇಲ್ಲಿ ದೀಪವನ್ನು ಹಚ್ಚಿದ್ದೀನಿ. ಒಂದು ದೀಪಕ್ಕೆ 50 ರೂಪಾಯಿ ಕೂಡ ಆಗುತ್ತೆ. ಇಲ್ಲಿ ಬೇಡಿ ಆಂಜನೇಯನ ದರ್ಶನ ಆದ ನಂತರ ಇಲ್ಲೇ ಪಕ್ಕದಲ್ಲಿ ಇಲ್ಲಿ ಅನ್ನ ಪ್ರಸಾದ ನಡೆಯುತ್ತೆ. ಪ್ರತಿ ಸಲ ನಾನು ಹೋದಾಗ ಮಿಸ್ ಮಾಡ್ದಲೇ ಇರುವಂಥದ್ದು ಅದು ಸ್ವಾಮಿ ಪ್ರಸಾದ. ಇಲ್ಲಿ ಬೆಳಿಗ್ಗೆ 8:30ಯಿಂದ ರಾತ್ರಿ 11 ಗಂಟೆವರೆಗೂ ಇಲ್ಲಿ ಅನ್ನದಾಸೋಹ ನಡೆಯುತ್ತೆ. ಇಲ್ಲಿ ಬೆಳಿಗ್ಗೆ 8:30ರಿಂದ 11 ಗಂಟೆವರೆಗೂ ಟಿಫನ್ ಕೊಡಲಾಗುತ್ತೆ. 11 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೂ ಊಟವನ್ನು ಕೊಡಲಾಗುತ್ತೆ. ಇಲ್ಲಿ ಮೆಟ್ಲನ್ನು ಕೂಡ ನಾವು ಹತ್ತಿ ಮೇಲೆ ಬಂದು ದರ್ಶನವನ್ನು ಮಾಡ್ಬೋದು. ಮುಂಚೆ ಮೆಟ್ಲುಗಳನ್ನು ಹತ್ತಿ ಬಂದವಂಥವರಿಗೆ ಒಂದು ಸ್ಪೆಷಲ್ ದರ್ಶನ ಇತ್ತು. ಆದರೆ ಈ ಸಲ ಅದು ಇರಲಿಲ್ಲ. ಎಲ್ಲರಿಗೂ ಸರ್ವದರ್ಶನವನ್ನು ಮಾಡಿಬಿಟ್ಟಿದ್ದಾರೆ. ಅಂದರೆ ಮೆಟ್ಲನ್ನು ಹತ್ತಿ ಬಂದವರು ಕೂಡ ಫ್ರೀ ದರ್ಶನ ಮಾಡ್ಬೋದು ಅಥವಾ ಅವರು ಟೋಕನ್ ತಗೊಂಬಂದು ದರ್ಶನವನ್ನು ಮಾಡ್ಬೋದು. ತಿರುಪತಿಯಿಂದ ತಿರುಮಲ ಬೆಟ್ಟಕ್ಕೆ 3550 ಮೆಟ್ಟುಗಳನ್ನು ಹತ್ತಿ ಹೋಗ್ಬೋದು ಸ್ನೇಹಿತರೆ. ನಾವು ಹತ್ತಿ ಹೋಗುವಾಗಂತೂ ಪ್ರಕೃತಿಯ ಸೌಂದರ್ಯ ನೋಡೋದಕ್ಕಂತೂ ಅದ್ಭುತವಾಗಿರ್ತದೆ. ಹಾಗೆ ನಾವು ತಿರುಪತಿಯಿಂದ ತಿರುಮಲ ಬೆಟ್ಟಕ್ಕೆ ಜೀಪಲ್ಲಾದರೂ ಸರಿ ಅಥವಾ ಬಸ್ಸಲ್ಲಿ ಹೋಗ್ಬೇಕಾದ್ರೂ ಅಷ್ಟೇ ಆ ಪ್ರಕೃತಿ ಸೌಂದರ್ಯ ಅಂತೂ ನೋಡೋದಕ್ಕೆ ಕಣ್ಮನ ಸಾಲದಿಲ್ಲ, ಅಷ್ಟು ಚೆನ್ನಾಗಿರುತ್ತೆ. ನಾವು ತಿರುಪತಿಗೆ ಹೋಗುವಾಗಲೇ ನೋಡ್ಬೋದು ಆ ಬೆಟ್ಟನೇ ಸ್ವಾಮಿಯ ಮುಖದ ರೂಪದಲ್ಲಿ ನಾವು ಅದರ ಬೆಟ್ಟವನ್ನೇ ನೋಡ್ಬೋದು. ಇದಂತೂ ಅದ್ಭುತವಾಗಿರ್ತದೆ. ಆ ಬೆಟ್ಟದ ನೋಡಿದ ತಕ್ಷಣಕ್ಕೆ ಆ ಬೆಟ್ಟದ ಶೇಪನೇ ಸ್ವಾಮಿಯ ಮುಖ ರೀತಿ ಅಂದರೆ ಸ್ವಾಮಿಯ ರೀತಿಯಲ್ಲೇ ಇದೆ. ಮುಂದಿನ ವಿಡಿಯೋದಲ್ಲಿ ನಾವು ತಿರುಪತಿ ಅಂದರೆ ತಿರುಮಲದಲ್ಲಿ ಯಾವ ಜಾಗವನ್ನು ಅಂದರೆ ವೆಂಕಟೇಶ್ವರ ಸ್ವಾಮಿ ದೇವರ ದರ್ಶನ ಆದಮೇಲೆ ಅಲ್ಲೇ ಅಕ್ಕಪಕ್ಕದಲ್ಲಿ ಇರುವಂಥ ಯಾವ ಜಾಗವನ್ನು ನಾವು ದರ್ಶನ ಮಾಡ್ಬೋದು ಅಂತ ಮುಂದಿನ ವಿಡಿಯೋದಲ್ಲಿ ನೋಡೋಣ ಸ್ನೇಹಿತರೆ. ಈ ಮಾಹಿತಿ ಪ್ರತಿಯೊಬ್ಬರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಯಾರಿಗೆಲ್ಲ ಇಷ್ಟ ಆಯಿತು ದಯವಿಟ್ಟು ಲೈಕ್ ಕೊಡಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗ್ದಲೇ ವಿಡಿಯೋ ನೋಡ್ತಾ ಇದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ನಾನು ಹಾಕುವ ವಿಡಿಯೋದ ಮೊದಲ ನೋಟಿಫಿಕೇಷನ್ನು ನಿಮಗೆ ಬರುತ್ತಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದೊಂದಿಗೆ ನಿಮ್ಮೊಂದಿಗೆ ಬರ್ತೀನಿ.